ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಡಿಜಿಟಲ್ ಲರ್ನಿಂಗ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು 4ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 2 ಸಂಖ್ಯೆಗಳು ಈ ಪಾಠದಲ್ಲಿ ನಾವು ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಅವಧಿಯಲ್ಲಿಯೂ ಕೂಡ ನಾವೇನು ಮಾಡಿದ್ದೀವಿ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಂಡಿದ್ದೆವು. ಅಷ್ಟೇ ಅಲ್ಲದೆ ಅಭ್ಯಾಸ 2.3 ಇದನ್ನು ಕೂಡ ನಾವೇನು ಮಾಡಿದ್ದೀವಿ, ಬಿಡಿಸಿದ್ದೆವು. ಅಭ್ಯಾಸ 2.3 ನೋಡಿ ವಿದ್ಯಾರ್ಥಿಗಳೇ, ಅಭ್ಯಾಸ 2.3ರಲ್ಲಿ ಪ್ರಶ್ನೆ 1ರಲ್ಲಿ ನಾವು ಪ್ರಶ್ನೆ 1 ಮತ್ತು ಪ್ರಶ್ನೆ 2 ನಾವು ಸಂಪೂರ್ಣವಾಗಿ ಆಯಾ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆವು. ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣ, ಪ್ರಶ್ನೆ 2ರಲ್ಲಿ ಅಭ್ಯಾಸ 2.3ರಲ್ಲಿ ಪ್ರಶ್ನೆ 2ರಲ್ಲಿ 1ನೇ ಲೆಕ್ಕವನ್ನು ನಾವು ಹಿಂದಿನ ಅವಧಿಯಲ್ಲಿ ಅದೇನಾಗಿತ್ತು, ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಅರ್ಧ ಆಗಿರೋದ್ರಿಂದ ಈಗ ಈ ಅವಧಿಯಲ್ಲಿ ನಾವೇನು ಮಾಡೋಣ, ಅದನ್ನು ಪೂರ್ಣ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆ 2ರಲ್ಲಿ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ಎರಡನೇ ಪ್ರಶ್ನೆ ಏನೈತಿ ಅಂದ್ರೆ, ಇಲ್ಲಿ ಪ್ರತಿ ಹೇಳಿಕೆಗೆ 4 ಉತ್ತರಗಳನ್ನ ಕೊಟ್ಟಾರ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಹೇಳ್ಯಾರ. ನೋಡ್ರಿ, ಪ್ರತಿಯೊಂದು ಪ್ರಶ್ನೆಗೂ 4 ಉತ್ತರ A B C D ಅಂತ 4 ಉತ್ತರಗಳನ್ನ ಕೊಟ್ಟಾರ. ಯಾವುದು ಸರಿ ಅನ್ನೋದನ್ನು ನಾವು ಈಗ ಬರಿಬೇಕು. ನೋಡ್ರಿ, ಒಂದೇದೇನಪ್ಪ ಅಂದ್ರೆ 4267 ಇದೇನಿದೆ ಸಂಖ್ಯೆ 4267ರಲ್ಲಿ 6ರ ಸ್ಥಾನ ಬೆಲೆ ಇಲ್ಲಿರ್ತಕ್ಕಂಥ 6, ಈ 6ರ ಸ್ಥಾನ ಬೆಲೆ ಎಷ್ಟಿದೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಎಷ್ಟಿದೆಯಪ್ಪ ಮಕ್ಕಳೇ, 4267 ಇದರಲ್ಲಿ 6ರ ಸ್ಥಾನ ಬೆಲೆ 10ರ ಸ್ಥಾನದಲ್ಲಿದೆ. ನೋಡಿ ಮಕ್ಕಳು, ಯಾವಾಗಲೂ ನಾವು ಬಿಡಿ ಕಡೆಯಿಂದ ಹೋಗಬೇಕು ಅಂತ ಹೇಳಿದ್ದೀನಿ. ಬಿಡಿ 10, 100, 1000 ಇದು 10ರ ಸ್ಥಾನದಲ್ಲಿರೋದ್ರಿಂದ ಇದರ ಬೆಲೆ 60. ಸ್ಥಾನ ಬೆಲೆ ಎಷ್ಟಾಗುತ್ತಾ, 60. ನೋಡ್ರಿ, ಮತ್ತೇನು ಹೇಳ್ಯಾರಪ್ಪ ಅವ್ರು ಏನು ಹೇಳ್ಯಾರಂದ್ರೆ, ಮುಖ ಬೆಲೆಯ ವ್ಯತ್ಯಾಸ ಕಂಡುಹಿಡೀರಿ ಅಂತ ಹೇಳ್ಯಾರ. ಫಸ್ಟ್ ಸ್ಥಾನ ಬೆಲೆ ಕಂಡುಕೊಳ್ಬೇಕು, ಆಮೇಲೆ ಮುಖ ಬೆಲೆಯ ವ್ಯತ್ಯಾಸ. ಯಾವ ರೀತಿ ಮಾಡಬೇಕು ಇದನ್ನು ನೋಡೀಗ ಮಾಡಿ ತೋರಿಸ್ತೀನಿ ನಾನು. ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ 2.3ರಲ್ಲಿ 1ನೇ ಲೆಕ್ಕ ಏನಪ್ಪ ಅಂದ್ರೆ 4267 ಇದರಲ್ಲಿ ರೌಂಡ್ ಹಾಕಿರ್ತಕ್ಕಂಥ ಸಂಖ್ಯೆ ಯಾವುದು, 6. ಇದರ ಸ್ಥಾನ ಬೆಲೆ ಎಷ್ಟಿದೆ, ಸ್ಥಾನ ಬೆಲೆ 60. ಎಷ್ಟಾಗುತ್ತಾ, 60. ಬಿಡಿ 10, 100, 1000 ನೋಡ್ರಿ, 10ರ ಸ್ಥಾನಕ್ಕೆ ರೌಂಡ್ ಇರೋದ್ರಿಂದ ಇದು 60. ಇನ್ನು ಇದರ ಮುಖ ಬೆಲೆ ಎಷ್ಟಾಗತ್ತಾ, ನಾನು ಆಗಲೇ ತಿಳಿಸಿದ ಪ್ರಕಾರ ಏನು ಮಕ್ಕಳೇ, ಮುಖ ಬೆಲೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ, ಯಾವ ಸಂಖ್ಯೆ ಕಂಡುಹಿಡಿ ಅಂದಿರ್ತಾರಲ್ಲ ಅಷ್ಟೇ ಸಂಖ್ಯೆ ಅದರ ಮುಖ ಬೆಲೆ ಆಗಿರ್ತದ. ಈಗ ಅವ್ರ ಪ್ರಶ್ನೆಯೊಳಗೆ ಏನು ಹೇಳ್ಯಾರಪ್ಪ ನಮಗಂದ್ರೆ, ವ್ಯತ್ಯಾಸ ಕಂಡುಹಿಡೀರಿ ಅಂದಾರ ಅವ್ರು. ನೋಡ್ರಿ, ಇಲ್ಲಿ ಏನು ಹೇಳ್ಯಾರ ಅವರು, ಸ್ಥಾನ ಬೆಲೆಯ ಮತ್ತು ಮುಖ ಬೆಲೆಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂದಾರ. ವ್ಯತ್ಯಾಸ ಅಂದರೆ ಯಾವಾಗಲೂ ಮಕ್ಕಳೇ ಮೈನಸ್ ಕಳಿಬೇಕು, ಲೆಕ್ಕವನ್ನು ವ್ಯವಕಲನ ಅಂತ ಹೇಳ್ತೀವಲ್ಲ, ವ್ಯವಕಲನ ಮಾಡಬೇಕು. ಸ್ಥಾನ ಬೆಲೆಯಲ್ಲಿ ಮುಖ ಬೆಲೆಯನ್ನು ವ್ಯವಕಲನ ಮಾಡಬೇಕು, ಕಳಿಬೇಕು. ನೋಡ್ರಿ, ಕಳೆದಾಗ ಈ ಇಲ್ಲಿ 6 0ರಲ್ಲಿ 6 ಹೋಗಲ್ಲ, ಕೈಲ ತೊಗೊಂಡಾಗ 10ರಲ್ಲಿ 6 ಹೋದ್ರೆ 4, 6ರಲ್ಲಿ 1 ಹೋದ್ರೆ 5. ಉತ್ತರ ಎಷ್ಟು ಬಂತು, 54. ಎಷ್ಟು ಬಂತು ಮಕ್ಕಳೇ, 54. ಈ ಉತ್ತರ ಆ ಕೊಟ್ಟಿರ್ತಕ್ಕಂಥ 4 ಉತ್ತರಗಳಲ್ಲಿ ಒಂದಾಗಿ ಇರಲೇಬೇಕು. ನೋಡಿ ಮಕ್ಕಳೇ, A B C D ಉತ್ತರ 54. ನಮ್ಮ ಲೆಕ್ಕ 54 ಉತ್ತರ ಬಂದಿದೆ ಅಲ್ವಾ ಮಕ್ಕಳೇ. ಹಾಗಾದರೆ ನಮ್ಮ ಉತ್ತರ ಸರಿ, ಆಪ್ಷನ್ ಡಿ ಕರೆಕ್ಟ್. ಹೌದಾ. ನೋಡಿ, ಎರಡನೇ ಲೆಕ್ಕನೂ ಹಾಗೇ ಇದೆ. 3498ರಲ್ಲಿ 4ರ ಸ್ಥಾನ ಬೆಲೆ ಎಷ್ಟಿದೆ, ಬಿಡಿ 10, 100, 4 ಯಾವ ಸ್ಥಾನದಲ್ಲಿದೆ ಮಕ್ಕಳೇ, ಯಾವ ಸ್ಥಾನದಲ್ಲಿದೆ ಇದು, 4 100ರ ಸ್ಥಾನದಲ್ಲಿದೆ. ಅಂದರೆ 400 ಅದರ ಸ್ಥಾನ ಬೆಲೆ ಆಗ್ತದ, ಮುಖ ಬೆಲೆ 4 ಆಗ್ತದ. 400ರಲ್ಲಿ 4ನ್ನು ಕಳಿಬೇಕು, ಮತ್ತೆ ವ್ಯವಕಲನ ಮಾಡಬೇಕು. ವ್ಯತ್ಯಾಸ ಅಂದರೆ ವ್ಯವಕಲನ ಮಾಡೋದು. 400ರಲ್ಲಿ 4ನ್ನು ಕಳೆದಾಗ ಎಷ್ಟಾಗುತ್ತೆ ಮಕ್ಕಳೇ, 396 ಅಲ್ವಾ. ಸಿ ಉತ್ತರ ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, ಮೂರನೇದು 5435 ಇದರಲ್ಲಿರ್ತಕ್ಕಂಥ 5ಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂದರೆ 5ಗಳ. ನೋಡ್ರಿ, ಇಲ್ಲಿ ಮತ್ತೆ ಮುಖ ಬೆಲೆ ಕೇಳಿಲ್ಲ ಅವರು. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಏನು ಕೇಳ್ಯಾರಪ್ಪ ಅಂದ್ರೆ 5ಗಳ ಅಂದಾರ ಅವರು, ಬರೀ 1 5 ಕೇಳಿಲ್ಲ ಅವರು.
5ಗಳು 2 ಇದ್ದಾವೆ ಈ ಲೆಕ್ಕದಲ್ಲಿ. ಈ ಲೆಕ್ಕನ ಮಾಡೋಣ ಮಕ್ಕಳೇ. ಎಷ್ಟಿದೆ ಅದು? 5435. ಪ್ರತಿಯೊಂದರ ಸ್ಥಾನ ಬೆಲೆ ಬರ್ಕೋಬೇಕು. 5435ರಲ್ಲಿ ಒಂದು 5 ಏನೈತಿ? 5000 ಐತಿ. ಹೌದಾ? ಇನ್ನೊಂದು 5ರ ಸ್ಥಾನ ಬೆಲೆ ಎಷ್ಟೈತಿ? 5. ಅವುಗಳ ವ್ಯತ್ಯಾಸ. ಇದು ಕೂಡ ಸ್ಥಾನ ಬೆಲೆನೇ, ಇದು ಕೂಡ ಸ್ಥಾನ ಬೆಲೆನೇ. ಇವುಗಳ ವ್ಯತ್ಯಾಸ ಅಂದರೆ ಮತ್ತೆ ವ್ಯವಕಲನ ಮಾಡಬೇಕು. 10ರಲ್ಲಿ 5 ಹೋದ್ರೆ 5, ಮತ್ತು 10ರಲ್ಲಿ 1 ಹೋದ್ರೆ 9, 10ರಲ್ಲಿ 1 ಹೋದರೆ 9, 5ರಲ್ಲಿ 1 ಹೋದರೆ 4. 4995. ಇಷ್ಟು ಉತ್ತರ 4 ಉತ್ತರಗಳಲ್ಲಿ ಒಂದಾಗಿ ಇರಲೇಬೇಕು ಅಲ್ವಾ ಮಕ್ಕಳೇ? ಎಷ್ಟಿದೆ? 4995. ನೋಡಿ ಉತ್ತರ ಇದೆಯಾ ಅಲ್ಲಿ? ಎ ಇಲ್ಲ, ಬಿ ಇಲ್ಲ, ಸಿ. ಹೌದಾ ಮಕ್ಕಳೇ? ನಮ್ಮ ಉತ್ತರ ಸರಿ. ಉತ್ತರ ಸಿ ಸರಿಯಾಗಿದೆ. ಇನ್ನು ನೋಡಿ ಮತ್ತೆ ಕೊನೆಯದಾಗಿ 1694ರಲ್ಲಿ ಸ್ಥಾನ ಬೆಲೆಯು ಮುಖ ಬೆಲೆಗೆ ಸಮನಾಗಿರುವಂತಹ ಸಂಖ್ಯಾ ಸೂಚಕ ನೋಡ್ರಿ ಯಾವುದು? 1694ರಲ್ಲಿ ಸ್ಥಾನ ಬೆಲೆಯು ಮುಖ ಬೆಲೆಗೆ ಸಮನಾಗಿರುವಂಥ ಸಂಖ್ಯಾ ಸೂಚಕ ನೋಡಿ ಮಕ್ಕಳ. ನಾನು ಆಗಲೇ ಹೇಳಿದ ಪ್ರಕಾರ ಏನಂದ್ರೆ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಎರಡೂ ಒಂದೇ ಯಾವಾಗ ಇರ್ತದೆ ಅಂದ್ರೆ, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಅದರ ಸ್ಥಾನ ಬೆಲೆನೂ ಅಷ್ಟೇ ಇರ್ತದೆ, ಮುಖ ಬೆಲೆನೂ ಅಷ್ಟೇ ಇರ್ತದೆ. ಅಂದರೆ ನಮ್ಮ ಆಪ್ಷನ್ ಯಾವುದಿಲ್ಲಿಯೇ? ಸಿ ಕರೆಕ್ಟ್. ಸರಿ ಮಕ್ಕಳೇ, ಆಪ್ಷನ್ ಸಿ ಕರೆಕ್ಟ್. ಯಾಕಂದ್ರೆ ಆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಸಮನಾಗಿರುವಂತಹ ಸಂಖ್ಯಾ ಸೂಚಕ ಎರಡೂ ಒಂದೇ ಇರ್ತದೆ. ಬಿಡಿ ಸ್ಥಾನದಲ್ಲಿರುವಂಥದ್ದು ಅದರಲ್ಲೂ ಬದಲಾಗಿರಂಗಿಲ್ಲ, ಬೇರೆ ಇರಂಗಿಲ್ಲ. ಹೌದಲ್ವಾ? ಅಂದರೆ ಈಗ ನಾವು ಈ ಒಂದು ಅಧ್ಯಾಯದಲ್ಲಿ ನಾವೇನು ಮಾಡಿದ್ದೀವಿ? ಈಗ 2.3 ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಎಲ್ಲರಿಗೂ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಎಲ್ಲರಿಗೂ ತುಂಬ ಧನ್ಯವಾದಗಳು.